ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏವಂ ಸರ್ವೋತ್ತಮಂ ವಿಷ್ಣುಂ ಧ್ಯಾಯನ್ನೇವಾರ್ಚಯೇದ್ಹರಿಂ ಧ್ಯಾನಪ್ರವಚನಾಭ್ಯಾಂಚ ಯಥಾಯೋಗ್ಯಮುಪಾಸನಂ ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜಯೇದ್ವಿಷ್ಣುಂ ವೇದತಂತ್ರೋಕ್ತಮಾರ್ಗತಃ. ಒಬ್ಬ ಪ್ರಾಚೀನ ಬ್ರಾಹ್ಮಣನ ದಿನಚರಿ ಹೇಗಿತ್ತು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮಾಡಿ ಅವರು ಪೂಜೆ ಮಾಡಿ ನಂತರ ತಿಂಡಿ ತಿಂದು ಬೇರೆ ಕೆಲಸಕ್ಕೆ ಹೊರಡ್ತಿರ್ಲಿಲ್ಲ. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನಂ. ಸಂಧ್ಯಾ ವಂದನೆ ಆದ ಕೂಡಲೇ ದೇವರ ಧ್ಯಾನ, ಆಮೇಲೆ ಪಾಠ ಪ್ರವಚನಗಳು ಇದನ್ನು ಮಾಡ್ತಿದ್ರು. ಹೊಟ್ಟೆಪಾಡು ನೋಡ್ತಿರ್ಲಿಲ್ಲ. ಬ್ರಾಹ್ಮಣ ಶಬ್ದದ ಅರ್ಥನೇ ಅದು. ಬ್ರಾಹ್ಮಣ ಅಂದರೆ ಬ್ರಹ್ಮ ಮಾರ್ಗದಲ್ಲಿರುವವನು ಅಂತ ಅರ್ಥ. ಬ್ರಹ್ಮ ಅಂದರೆ ಅತಿ ಶ್ರೇಷ್ಠವಾದದ್ದು, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಶಕ್ತಿ. ಆ ಬ್ರಹ್ಮಶಕ್ತಿ ಅಂದರೆ ಭಗವಂತ. ಆ ಭಗವಂತನನ್ನು ಪ್ರತಿಕ್ಷಣ ಉಪಾಸನೆ ಮಾಡುವ ಬ್ರಾಹ್ಮಣ ಅಂತ ಆ ಬ್ರಾಹ್ಮಣ ಶಬ್ದದ ಅರ್ಥ. ನಾವು ಸಂಧ್ಯಾ ವಂದನೆಗೆ ಜಪ ಮಾಡಬೇಕಾದ್ರೆ ಧ್ಯಾನ ಅಂತ ಹೇಳ್ತೀವಿ. ಆ ಧ್ಯಾನ ಮಾಡಬೇಕಾದ್ರೆ ನಾವು ಬರೀ ಜಪದ ಟೈಮಲ್ಲಿ ಧ್ಯಾನ ಮಾಡಿದರೆ ಧ್ಯಾನ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಜಪ ಹೊರತುಪಡಿಸಿ ಧ್ಯಾನ ಮಾಡಿದರೆ ಜಪದ ಹೊತ್ತಿಗೆ ನಮಗೆ ಧ್ಯಾನ ಅನುಕೂಲ ಆಗುತ್ತೆ. ಮಂತ್ರಾರ್ಥಗಳು ಅಷ್ಟೆ. ನಾವು ಜಪ ಮಾಡ್ತಾ ಮಂತ್ರಾರ್ಥ ಚಿಂತನೆ ಮಾಡ್ತೀವಿ ಅಂದರೆ ಆಗಲ್ಲ. ಅದಕ್ಕಂತಲೇ ಸ್ವಲ್ಪ ಸಮಯ ತೆಗೆದಿಟ್ಟು ಮಂತ್ರಾರ್ಥ ಚಿಂತನೆಗೆ ಅಂತ ಮಂತ್ರಾರ್ಥ ಬೇರೆ ಸಮಯದಲ್ಲಿ ಕರೆಕ್ಟಾಗಿ ಮನದಟ್ಟು ಮಾಡಿಕೊಂಡ್ರೆ ಜಪದ ಹೊತ್ತಿಗೆ ಅದು ಅನುಕೂಲ ಆಗುತ್ತೆ. ಹಾಗೆ ಪ್ರಾಚೀನರು ಹೇಗೆ ಬದುಕ್ತಾ ಇದ್ದರು ಅಂದರೆ ಸಂಧ್ಯಾ ವಂದನೆ ಎಲ್ಲ ಆದಮೇಲೆ ಧ್ಯಾನ ಮಾಡ್ತಾಯಿದ್ರು. ಆಮೇಲೆ ಪಾಠ ಪ್ರವಚನಗಳು, ಶಾಸ್ತ್ರಗಳನ್ನು ಸ್ವತಃ ಕಲಿಯೋದು, ಶಿಷ್ಯರಿಗೆ ಪಾಠ ಮಾಡೋದು, ಎರಡು ರೀತಿ. ಈ ಎರಡು ಜ್ಞಾನಯಜ್ಞ ಅದೊಂದು ರೀತಿ. ಆ ಜ್ಞಾನಯಜ್ಞದಿಂದ ದೇವರನ್ನು ಉಪಾಸನೆ ಮಾಡ್ತಾಯಿದ್ರು. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯಂ ಉಪಾಸನಂ ಅಂತ ಹೇಳ್ತಾರೆ. ಆಮೇಲೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ಸ್ನಾನ ಮಾಡಿ ಮಾಧ್ಯಾಹ್ನಿಕ ಮಾಡಿ ಸಂಪೂಜಯೇದ್ ವಿಷ್ಣುಂ ವೇದತಂತ್ರೋಕ್ತ ಮಾರ್ಗತಃ. ದೇವರನ್ನು ಒಳ್ಳೆ ರೀತಿಯಲ್ಲಿ ಚಂದ ಮಾಡಿ ಪೂಜೆ ಮಾಡಬೇಕು. ಹೀಗೆ ವೇದತಂತ್ರೋಕ್ತ ಮಾರ್ಗತಃ, ವೇದದಲ್ಲಿ ಮತ್ತು ತಂತ್ರಗ್ರಂಥದಲ್ಲಿ ಯಾವ ರೀತಿ ಶಾಸ್ತ್ರಕಾರರು ಒಂದು ಫ್ರೇಮ್ವರ್ಕ್ ಹಾಕಿಕೊಟ್ಟಿದ್ದಾರೆ, ಆ ರೀತಿ ಆ ಮಾರ್ಗದಲ್ಲಿ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿದರು. ಸರಿ, ಈ ಪೂಜೆ ಅಂದರೆ ಏನು? ಯಾಕೆ ಮಾಡಬೇಕು ಈ ಪೂಜೆನ? ಆ ಪ್ರಕ್ರಿಯೆ ಅರ್ಥ ಏನು? ನಮಗೆ ಪೂಜೆ ಅಂದರೆ ಏನು? ಗಂಟಾಮಣಿ ಬಾರಿಸೋದು, ಒಂದಷ್ಟು ಬಾಯಿಪಾಠ ಮಾಡಿದ ಮಂತ್ರಗಳನ್ನು ಒಂದಷ್ಟು ಹೇಳೋದು, ದೇವರ ತಲೆ ಮೇಲೆ ಒಂದಷ್ಟು ನೀರು ಹಾಕೋದು, ಗಂಧ ಹಚ್ಚೋದು, ಹೂ ಹಾಕೋದು, ಏನೋ ಒಂದಷ್ಟು ನೈವೇದ್ಯ ಮಾಡೋದು, ಮಂಗಳಾರತಿ ಮಾಡೋದು, ಚಂದ ಮಾಡಿ ಮಂಗಳಾರತಿ ಮಾಡೋದು. ಇಷ್ಟಕ್ಕೆ ಪೂಜೆ ಅಂತ ನಮಗೆ. ಪೂಜೆ ನಿಜವಾದ ಕಲ್ಪನೆಯೇ ಇಲ್ಲ. ಮಂಗಳಾರತಿಗೆ ಆಯಿತು ಅಂತ ಕರಿಬೇಕಾದ್ರೆ ಮಂಗಳಾರತಿಗೆ ಆಯಿತು ಅಂತ ಕರೋದಿಲ್ಲ ಹೆಚ್ಚಿನ ಕಡೆ. ಪೂಜೆಗೆ ಆಯಿತು ಅಂತ ಅಂದರೆ ಏನು? ಪೂಜೆಗೆ ಆಯಿತು ಅಂದರೆ ಪೂಜೆ ಶುರು ಮಾಡಿದರು ಅಂತ ಅರ್ಥ ಅಲ್ಲ, ಮಂಗಳಾರತಿಗೆ ಆಯಿತು ಬನ್ನಿ ಅಂತ ಅರ್ಥ. ಅಂದರೆ ನಮ್ಮ ತಲೆಯಲ್ಲಿ ಏನು, ಮಂಗಳಾರತಿ ಮಾಡ್ತಿದ್ದಾರೆ ಅಂದರೆ ಪೂಜೆ ಆಯಿತು ಅಂತ. ಅವನು ಗಂಟೆಗಟ್ಟಲೆ ಪೂಜೆ ಮಾಡಲಿ ಬೇಕಿದ್ರೆ. ಅವನು ಪೂಜೆ ಮಾಡ್ದ ಅಂತ ಆಗೋದು ಮಂಗಳಾರತಿ ಮಾಡಿದರೆ ಮಾತ್ರ ಅಂತ ನಮ್ಮ ಕಲ್ಪನೆ. ಆದರೆ ಹಿಂದಿಂದೂ ಇಲ್ಲ, ಮುಂದಿಂದೂ ಇಲ್ಲ. ಮಂಗಳಾರತಿ ಮಾಡಲಿಲ್ಲ ಅಂದರೆ ಪೂಜೆ ಆಗಲಿಲ್ಲ ಅಂತ. ಇಂಥ ಮೂರ್ಖ ಜನಾಂಗ ನಮ್ಮದು. ಇರಲಿ. ಹಾಗಿದ್ರೆ ಈ ಪೂಜೆ ಅಂದರೆ ಏನು? ಅದರ ಅರ್ಥ ಏನು? ಇದಕ್ಕೆ ಅರ್ಚನೆ ಅಂತ ಇನ್ನೊಂದು ಹೆಸರು. ನಮಗೆ ಅರ್ಚನೆ ಅಂದರೆ ಕುಂಕುಮಾರ್ಚನೆ, ತುಳಸಿ ಅರ್ಚನೆ ಅಂತ. ಅರ್ಚನೆ ಅಥವಾ ಪೂಜೆ ಅಂದರೆ ಏನು? ಯಾವುದಾದ್ರೂ ಒಂದು ಪ್ರತೀಕದಲ್ಲಿ, ಒಂದು ಮಾಧ್ಯಮದಲ್ಲಿ, ಅದು ಪಂಚಲೋಹದ ವಿಗ್ರಹ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಜ್ಞಾನಿಗಳಾಗಿರ್ಬೋದು,
ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ಸೂರ್ಯೋಗ್ನಿರ ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ ಅಂತ. ನಮ್ಮ ಇಡೀ ಭೂಮಿಯ ಜೀವಿಗಳಿಗೆಲ್ಲ ಕೇಂದ್ರ ಆಗಿರುವಂತಹ ಸೂರ್ಯ ಎನರ್ಜಿ ಸೋರ್ಸ್. ಆ ಸೂರ್ಯನನ್ನು ಮಾಧ್ಯಮವಾಗಿಟ್ಟುಕೊಂಡು ನಾವು ಗಾಯತ್ರಿ ಜಪ ಮಾಡ್ತೀವಿ, ಸೂರ್ಯ ಅರ್ಘ್ಯ ಕೊಡ್ತೀವಿ. ಆ ಪ್ರತೀಕದಲ್ಲಿ ಆ ಸೂರ್ಯನ ಅಂತರ್ಯಾಮಿಯಾದ ಸೂರ್ಯನಾರಾಯಣನ ಅರ್ಚನೆ ಮಾಡೋದು, ಪೂಜೆ ಮಾಡೋದು ಗಾಯತ್ರಿ ಜಪದ ಮೂಲಕ. ಅಗ್ನಿ ಕಾರ್ಯ ಅಥವಾ ಯಜ್ಞಗಳು ಇತ್ಯಾದಿಗಳಿಂದ ಅಗ್ನಿಮುಖದಲ್ಲಿ ಭಗವಂತನನ್ನು ಪೂಜೆ ಮಾಡೋದು. ಬ್ರಾಹ್ಮಣ ಅಂದರೆ ಜ್ಞಾನಿ ಅಂತ. ಬ್ರಹ್ಮ ಮಾರ್ಗದಲ್ಲಿರುವವನು ಬ್ರಹ್ಮಜ್ಞಾನಿ, ಆ ಭಗವಂತನ ತತ್ವವನ್ನು ತಿಳಿತಾ ಇರುವವನು ಅಥವಾ ತಿಳಿದವನು ಬ್ರಾಹ್ಮಣ. ಗೋವು, ಪ್ರಾಣಿಗಳಲ್ಲಿ ಅತ್ಯಂತ ಪವಿತ್ರ ಅಂದರೆ ಗೋವು ಮಾತ್ರ. ಬೇರೆ ಯಾವ ಪ್ರಾಣಿಗಳದ್ದು ಮಲಮೂತ್ರವನ್ನು ನಾವು ಪವಿತ್ರ ಅಂತ ಹೇಳಿ ಸ್ವೀಕಾರ ಮಾಡೋದಿಲ್ಲ, ಗೋವಿಂದ ಮಾತ್ರ. ಯಾಕಂದರೆ ದೇವರ ವಿಶೇಷ ಸಾನ್ನಿಧ್ಯ ಉಂಟು ಗೋವಿನಲ್ಲಿ. ಆಮೇಲೆ ವೈಷ್ಣವ, ದೇವರ ಭಕ್ತರು ಅಂದರೆ ಆಡಂಬರದ ಭಕ್ತರಲ್ಲ, ಆವೇಶದ ಭಕ್ತಿಯನ್ನು ಹೊತ್ಕೊಂಡಿರುವಂತಹ ಜನ ಅಲ್ಲ. ಭಕ್ತರು ಅಂದರೆ ಅವರ ಇಡೀ ಸರ್ವಸ್ವವನ್ನೇ ದೇವರಿಗೆ ಅರ್ಪಣೆ ಮಾಡಿ ಬದುಕ್ತಾ ಅಂಥವರು ವೈಷ್ಣವ. ಖಂ ಆಕಾಶ, ಮರುತ್ ವಾಯು, ಜಲಂ ನೀರು, ಭೂಮಿ ಮಂಡಲಗಳನ್ನೆಲ್ಲ ಬರೆದು ಅಲ್ಲಿ ಚಕ್ರಾಬ್ಜ ಮಂಡಲ, ಅಲ್ಲಿ ಜಲ ಅಂತ ಹೇಳಿದರೆ ಕಲಶದಲ್ಲಿ, ಮರುತ್ ಅಂತ ಹೇಳಿದರೆ ಗಾಳಿ, ಅಂದರೆ ನಾವು ಪ್ರಾಣಾಯಾಮದ ಮೂಲಕ ದೇವರನ್ನು ಉಪಾಸನೆ ಮಾಡೋದು ಮರುತ್ತು. ಆತ್ಮ ಅಂದರೆ ನಮ್ಮ ಹೃದಯಾಕಾಶದಲ್ಲಿ, ನಮ್ಮ ಹೃದಯದಲ್ಲಿ ಹೃತ್ಕಮಲ ಮಧ್ಯನಿವಾಸಿ ವಾಸುದೇವ, ಪ್ರತಿಯೊಂದು ಜೀವಿಯ ಪ್ರೇರಕನಾಗಿ ಇರುವಂತಹ ಭಗವತ್ ಸ್ವರೂಪ ಆತ್ಮ. ಸರ್ವಭೂತಾನಿ, ಆಮೇಲೆ ಎಲ್ಲ ಪ್ರಾಣಿಗಳು. ಈ 11 ನನ್ನ ಪೂಜೆಗೆ ಯೋಗ್ಯವಾದ ಪ್ರತೀಕಗಳು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಈ ಯಾವುದಾದ್ರೂ ಒಂದು ಪ್ರತಿಮೆಯಲ್ಲಿ ದೇವರ ಚಿಂತನೆ ಮಾಡ್ತಾ ಆ ದೇವತಾ ಶಕ್ತಿಗೆ ನಾವು ಕನೆಕ್ಟ್ ಆಗುವ ಪ್ರೊಸೀಜರ್ ಏನಿದೆ ಅದು ದೇವತಾ ಪೂಜೆ ಅಂತ. ಅದು ಹೇಗೆ ಅಂದರೆ, ಈಗ ಒಂದು ವೈಫೈ ನೆಟ್ವರ್ಕ್ ಇದೆ, ಒಂದು ರೌಟ್ರ್ ಇದೆ. ಆ ರೌಟ್ರಿಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ಪಾಸ್ವರ್ಡ್ ಬೇಕು, ಪಾಸ್ವರ್ಡ್ ಇಲ್ಲೇ ಕನೆಕ್ಟ್ ಆಗಲ್ಲ. ಹೇಗೋ ಹಾಗೆ ಈ ದೇವರ ಪೂಜೆ ಅನ್ನುವಂಥದ್ದು ಒಂದು ಮಾಧ್ಯಮ. ಯಾವುದಕ್ಕೆ? ಇಡೀ ಸೃಷ್ಟಿಗೆ ಮೂಲ ಕಾರಣವಾದಂತಹ ಶಕ್ತಿ ಭಗವಂತ. ಆ ಭಗವಂತನ ಉಪಾಸನೆ ಮಾಡಬೇಕು, ಭಗವಂತನ ಆ ಸ್ವರೂಪವನ್ನು ನಾವು ಚಿಂತನೆ ಮಾಡಬೇಕು, ಭಗವಂತನ ಶಕ್ತಿಗೆ ನಾವು ಕನೆಕ್ಟ್ ಆಗಬೇಕು ಅಂತಾದರೆ ನಮಗೆ ಒಂದು ಟೂಲ್ ಬೇಕು, ಮಾಧ್ಯಮ ಬೇಕು. ಆ ಮಾಧ್ಯಮವೇ ದೇವ್ರ ಪೂಜೆ. ಒಂದು ಪಾಸ್ವರ್ಡ್ ಇದ್ದ ಹಾಗೆ. ಹೇಗೆ ವೈಫೈಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ಪಾಸ್ವರ್ಡ್ ಹೇಗೆ ಇದೋ ಹಾಗೆ ದೇವರೊಟ್ಟಿಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ನಮಗೆ ಬೇಕಾಗಿರುವ ಆ ಪಾಸ್ವರ್ಡು ದೇವರ ಪೂಜೆ. ಅಲ್ಲಿ ಪಾಸ್ವರ್ಡಲ್ಲಿ ಒಂದೊಂದು ಕೀ ಇರುತ್ತಲ್ಲ, ಆ ಒಂದೊಂದು ಕೀಯೇ ಇದೆಲ್ಲ. ಗಂಟೆ, ಆಸನ, ಶಂಖ ಪೂಜೆ, ಕಲಶ ಪೂಜೆ, ಇವೆಲ್ಲ ಒಂದೊಂದು ಕೀಗಳು. ಒಟ್ಟಾರೆ ಸೇರಿ ಒಂದು ಪಾಸ್ವರ್ಡ್ ಕೀ ಆಗುತ್ತೆ. ಅದನ್ನೆಲ್ಲ ಹಾಕಿ ನಾವು ಒಟ್ಟು ಮಾಡಿದರೆ ದೇವರು ಅಂತ ಹೇಳುವ ಆ ವೈಫೈ ನೆಟ್ವರ್ಕಿಗೆ ಕನೆಕ್ಟ್ ಆಗ್ಬೋದು. ಇದೊಂದು ಉದಾಹರಣೆ. ನೀವು ವೈಷ್ಣವ ಪರಂಪರೆಯವರಾದರೆ ನಿಮಗೆ ಆ ವೈಫೈ ನೆಟ್ವರ್ಕ್ ಹೆಸರು ವಿಷ್ಣು ಅಂತ. ನೀವು ಶೈವ ಪರಂಪರೆಯವರಾದರೆ ಆ ವೈಫೈ ನೆಟ್ವರ್ಕ್ ಹೆಸರು ಶಿವ ಅಂತ. ಶಾಕ್ತರಾದರೆ ದೇವಿ, ಗಣಪತಿಯರಾದರೆ ಗಣಪತಿ. ಹೀಗೆ ಬೇರೆ ಬೇರೆ ಹೆಸರು ಬೇರೆ ಆಗಿರ್ಬೋದು, ಆದರೆ ಆ ನೆಟ್ವರ್ಕ್, ಆ ಶಕ್ತಿ ಒಂದೇ. ಹೆಸರಲ್ಲಿ ಯಾವತ್ತು ದೇವ್ರನ್ನ ಹುಡ್ಕಕ್ಕೆ ಹೋಗಬಾರ್ದು. ಇರಲಿ, ಅದು ಬೇರೆಯೇ ವಿಷಯ. ಇದು ದೇವತಾ ಪೂಜೆಯ ಬೇಸಿಕ್ ಕಾನ್ಸೆಪ್ಟ್. ನಾವು ನಮ್ಮ ಮನೆಯಲ್ಲಿರುವ ಪಂಚಲೋಹದ ವಿಗ್ರಹಗಳು, ಶಾಲಗ್ರಾಮ, ಇದಕ್ಕೆ ಮಾಡುವ ಪೂಜೆ ಮಾತ್ರ ಪೂಜೆ ಅಂತ ಅರ್ಥ ಅಲ್ಲ. ಈ ಮೇಲೆ ಹೇಳಿದ 11 ಪ್ರತೀಕಗಳಲ್ಲಿ
ಯಾವ ರೀತಿಯಲ್ಲೂ ಪೂಜೆ ಮಾಡ್ಬೋದು. ಅದರಲ್ಲಿ 3 ಗುಣಗಳು, ಸತ್ವ ರಜಸ್ಸು ತಮಸ್ಸು, ಜಗತ್ತಿನ 3 ಗುಣಗಳು. ಅದರ ಅನುಸಾರವಾಗಿ 3 ರೀತಿಯ ಉಪಾಸಕರು. ತಮೋ ಗುಣ ಪ್ರಧಾನವಾದರೆ ಅರಿಷಡ್ವರ್ಗಗಳಿಂದ ಪೂಜೆ ಮಾಡೋದು. ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ 6 ಷಡ್ವರ್ಗಗಳು ಅಂತ ಏನಿದೆ, ಶತ್ರುಗಳು, ಮನುಷ್ಯನ ಶತ್ರುಗಳು. ಇದನ್ನೇ ನಿಮಿತ್ತವಾಗಿಟ್ಟುಕೊಂಡು ಪೂಜೆ ಮಾಡೋರು. ಬೇರೆಯವರಿಗೆ ಹಾನಿ ಮಾಡಬೇಕು ಅಥವಾ ಬೇರೆಯವರಿಂದ ಏನಾದರೂ ಒಂದು ಕಸ್ಕೊಳ್ಬೇಕು, ಬೇರೆಯವರನ್ನು ಮೂಲೆಗೆ ಕೂರಿಸಬೇಕು, ಈ ಉದ್ದೇಶದಿಂದ ಪೂಜೆ ಮಾಡುವವರು, ಸಿಟ್ಟಿನಿಂದ ಪೂಜೆ ಮಾಡುವವರು ತಾಮಸ ಉಪಾಸಕರು. ರಾಜಸ ಉಪಾಸಕರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಯಕೆ ಇರುವವರು. ಇವರಿಗೆ ದುರುದ್ದೇಶ ಏನೂ ಇಲ್ಲ, ಆದರೆ ಒಂದಷ್ಟು ಅಪೇಕ್ಷೆಗಳಿದೆ. ನಮಗೆ ಸಂಪತ್ತು ಬೇಕು, ಅಥವಾ ನಮಗೆ ಆರೋಗ್ಯ ಸಿಗಬೇಕು, ಏನೋ ಒಂದು, ನಮಗೆ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಈ ರೀತಿ ಕಾಮನೆಗಳಿಂದ, ಧರ್ಮದ, ಅರ್ಥದ, ಕಾಮದ, ಮೋಕ್ಷದ ಈ ಉದ್ದೇಶದಿಂದ ಪೂಜೆ ಮಾಡುವವರು ರಾಜಸ ಪೂಜೆ ಅಂತ. ಇನ್ನು ಸಾತ್ವಿಕ ಪೂಜೆ. ಸಾತ್ವಿಕ ಪೂಜೆ ಅಂದರೆ ಹೇಗಿರುತ್ತೆ? ಕೇವಲ ಭಕ್ತಿ, ಯಾವುದೇ ಅಪೇಕ್ಷೆ ಇಲ್ಲ, ದೇವರ ಹತ್ರ ಯಾವುದೇ ಪ್ರಾರ್ಥನೆ ಇಲ್ಲ, ದೇವರಿಗೆ ಆರ್ಡ್ರ್ ಮಾಡೋದಿಲ್ಲ, ನನಗದು ಕೊಡು ಇದು ಕೊಡು ಅಂತ ಕೇಳುವಂಥ ಮನಸ್ಥಿತಿ ಇಲ್ಲ. ದೇವರ ಮೇಲಿನ ಪ್ರೀತಿ, ಕೃತಜ್ಞತಾ ಭಾವ. ನನ್ನನ್ನು ಸೃಷ್ಟಿ ಮಾಡಿದ್ದಿ, ಈ ಲೋಕವನ್ನು ಸೃಷ್ಟಿ ಮಾಡಿದ್ದಿ, ಇಂತಹ ದೊಡ್ಡ ಒಂದು ಸೃಷ್ಟಿಯಲ್ಲಿ ಬ್ರಹ್ಮದೇವರ ನಾವು ಸಂಕಲ್ಪದಲ್ಲಿ ಹೇಳ್ತೀವಲ್ಲ, ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಂ ಅಂತಾರೆ. ಇಂತಹ ಒಂದು ದೊಡ್ಡ ಸೃಷ್ಟಿಯಲ್ಲಿ ನನಗೂ ಒಂದು ಪಾಲು ಕೊಟ್ಟಿದ್ದಿ, ಒಂದು ಜೀವನ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಿ, ನನಗೆ ದೇಹ ಕೊಟ್ಟಿದ್ದಿ, ಮನಸ್ಸು ಕೊಟ್ಟಿದ್ದಿ, ಜೀವನ ಮಾಡೋಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟಿದ್ದಿ. ಈ ರೀತಿಯ ಒಂದು ಪ್ರೀತಿಯ ಭಾವನೆಯಿಂದ ನಮ್ಮ ವ್ಯಕ್ತಿತ್ವವನ್ನೆಲ್ಲ ಬದಿಗೊತ್ತಿ, ನಾನು, ನನ್ನದು, ನನ್ನಿಂದನೇ ಆದದ್ದು ಇದೆಲ್ಲವನ್ನು ಬದಿಗೊತ್ತಿ ಈ ಪೂಜೆಯನ್ನು ಮಾಡೋದಕ್ಕೆ ಪ್ರೇರಣೆ ಮಾಡಿದವನು ನೀನೇ, ಈ ಪೂಜೆಯಲ್ಲಿರುವ ಸಲಕರಣೆಗಳು ನೀನೇ, ಆ ಪ್ರತಿಮೆಯೂ ನೀನೇ, ಈ ಪೂಜೆ ಮಾಡ್ತಾ ಇರೋನು ನೀನೇ, ಕೊನೆಗೆ ಆ ಪೂಜೆಯನ್ನು ಸ್ವೀಕಾರ ಮಾಡುವನು ನೀನೇ. ಈ ಭಾವನೆಯಿಂದ ಯಾರು ಪೂಜೆ ಮಾಡ್ತಾರೆ, ಭಕ್ತಿ ಪ್ರಧಾನವಾದ ಪೂಜೆ, ಇದನ್ನು ಸಾತ್ವಿಕ ಪೂಜೆ ಅಂತ. ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪೂಜೆ ಅಂತ ಏನಾದರೂ ಇದ್ದರೆ ಅದು ಸಾತ್ವಿಕ ಪೂಜೆ ಮಾತ್ರ. ಸರಿ, ಇನ್ನು ಈ ಪೂಜೆ ಯಾಕೆ ಮಾಡಬೇಕು? ಪೂಜೆ ಮಾಡದೇ ಇದ್ದರೆ ದೇವರಿಗೆ ಏನಾದ್ರು ಸಮಸ್ಯೆ ಆಗುತ್ತಾ? ದೇವರಿಗೆ ನಾವು ಒಂದು ದಿನ ಅಭಿಷೇಕ ಮಾಡದೇ ಇದ್ದರೆ ದೇವ್ರ ಮೈ ಏನು ವಾಸನೆ ಬರುತ್ತಾ? ಅಥವಾ ನಾವು ನೈವೇದ್ಯ ಕೊಡದೇ ಇದ್ದರೆ ದೇವರಿಗೆ ಏನೋ ಸಣ್ಣ ಆಗ್ತಾರ ದೇವರು? ಯಾಕೆ ದೇವರಿಗೆ ಯಾಕೆ ಪೂಜೆ? ಸುಮ್ಮನೆ ಯಾಕೆ 1 ಗಂಟೆ ಟೈಮ್ ವ್ಯರ್ಥ ಮಾಡೋದು ದೇವ್ರ ಮನೆಯಲ್ಲಿ ಕೂತ್ಕೊಂಡು? ಕಷ್ಟಪಟ್ಟು ಆಸನ ಹಾಕಿ ಕೂತ್ಕೊಳ್ಳೋದು, ಹೂ ತುಳಸಿ ಎಲ್ಲ ಒಟ್ಟು ಮಾಡೋದು, ಗಂಧ ಮಾಡೋದು, ಇಷ್ಟೆಲ್ಲ ಕಷ್ಟಪಡೋದು ಯಾಕೆ? ಪೂಜೆ ಉದ್ದೇಶ ಏನು? ಯಾಕೆ ಮಾಡಬೇಕು ಅದನ್ನು? ದೇವರಿಗೆ ನಮ್ಮ ಪೂಜೆ ಬೇಕಾಗಿಲ್ಲ. ದೇವರುಗಳು, ದೇವತೆಗಳು ನಮ್ಮ ಪೂಜೆಗಾಗಿ ಕಾದು ಕೂತ್ಕೊಂಡಿಲ್ಲ. ಇವನೀಗ ಪೂಜೆ ಮಾಡ್ತಾನೆ, ನಾವು ರೆಡಿಯಾಗಿ ಹೋಗಬೇಕು, ನಮಗೆ ಉಪಚಾರಗಳನ್ನೆಲ್ಲ ಮಾಡ್ತಾನೆ ಅಂತ ದೇವರುಗಳು ಅಥವಾ ದೇವತೆಗಳು ಕಾಯ್ಕೊಂಡು ಕೂತಿರೋದಿಲ್ಲ. ದೇವರಿಗೆ ಯಾವ ಅವಶ್ಯಕತೆಯೂ ಇಲ್ಲ ನಮ್ಮ ಪೂಜೆಯದ್ದು. ಯಾಕೆ? ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೆ ಏಕೋ ವಿಷ್ಣುರ್ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಕ್ ಅವ್ಯಯಃ. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದ, ಇಡೀ ಜಗತ್ತನ್ನೇ ಪಾಲನೆ ಮಾಡ್ತಿರುವ, ಆಮೇಲೆ ಪ್ರಳಯ ಕಾಲದಲ್ಲಿ ಇಡೀ ಸೃಷ್ಟಿಯನ್ನೇ ತನ್ನ ಹೊಟ್ಟೆಗೆ ಹಾಕ್ಕೊಳ್ಳೋ ದೇವರಿಗೆ ನಾವು ಕೊಡುವ ಒಂದು ಪಾವು ಅಕ್ಕಿಯಿಂದ, ಅನ್ನದಿಂದನೋ ಅಥವಾ ಒಂದು ತೆಂಗಿನಕಾಯಿ ಹೋಳಿಂದನೋ, ಒಂದು 4 ಕಡಲೆ ದ್ರಾಕ್ಷಿಯಿಂದನೋ ದೇವ್ರ ಹೊಟ್ಟೆ ತುಂಬುವುದಿಲ್ಲ. ಆಮೇಲೆ ನಾವು ಕೊಟ್ಟಿದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ವಸ್ತುತಃ ಕರೆಕ್ಟಾಗಿ ನಾವು ನೋಡಿದರೆ ಈ ದೇಹವು ದೇವರು ಕೊಟ್ಟಿದ್ದೆ, ಅದರ ಓನರು ದೇವರೇ. ನಾವು ಪೂಜೆ ಹೇಳುವಾಗ ಮಂತ್ರಗಳು, ಅದರ ಓನರು ದೇವರೇ. ಪೂಜೆಗೆ ನಾವು ಒಟ್ಟು ಮಾಡಿರುವ ದ್ರವ್ಯಗಳು, ಹೂವು, ತುಳಸಿ, ಗಂಧ, ಆ ವಿಗ್ರಹ, ನೀರು, ಎಲ್ಲದು ಏನಿದೆಯೋ ಎಲ್ಲದು ಅದು ಅಷ್ಟು ದೇವರದ್ದೇ.
ಓನರ್ ಅವನೇ, ಅವರ ವಸ್ತುವನ್ನೇ ಅವ್ರಿಗೆ ಕೊಟ್ಟು ನಾವು ಕೊಟ್ಟಿದ್ದಂತ ಹೇಳಕ್ಕೆ ಬರುತ್ತಾ? ಈಗ ನಾವು ಯಾರಿಗೊಬ್ಬರಿಗೆ ಅವ್ರ ಜೇಬಿಂದನೇ ಅವರಿಗೆ ದುಡ್ಡು ಕೊಟ್ಟು ನಾವು ದುಡ್ಡು ಕೊಟ್ವಿ ಅಂತ ಹೇಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಹಾಗೆ ಪೂಜೆ ಬೇಕಾಗಿರೋದು ದೇವರಿಗಲ್ಲ, ನಮ್ಮ ಉದ್ಧಾರಕ್ಕಾಗಿ ನಾವು ದೇವ್ರ ಪೂಜೆ ಮಾಡಬೇಕು. ಉದ್ಧಾರ ಅಂದರೆ ಏನು? ಉದ್ಧಾರ ಆಗೋದಂದ್ರೆ ಏನು? ಈಗ ಉದ್ಧಾರ ಆಗೋದು, ಒಳ್ಳೆಯದಾಗೋದು ಹಾಗಂದ್ರೆ ಏನು? ಪ್ರತಿದಿನ ನಮ್ಮ ಬ್ಯಾಂಕ್ ಅಕೌಂಟು ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗೋದು ಉದ್ಧಾರ ಅಂತನಾ? ಅಥವಾ ಇವತ್ತು ಬಾಡಿಗೆ ಮನೆಯಲ್ಲಿದ್ದೀವಿ, ನಾಳೆ ಒಂದು ಸ್ವಂತ ಮನೆ ಕಟ್ತೀವಿ, ಆಮೇಲೆ ಇನ್ನೊಂದೆರಡು ಮನೆ ಕಟ್ಟಿ ಬಾಡಿಗೆ ಕೊಡ್ತೀವಿ, ಇದು ಉದ್ಧಾರನಾ? ಏನು ಉದ್ಧಾರ ಆಗೋದಂದ್ರೆ ಏನು? ಈ ಭೂಮಿಯಲ್ಲಿ ಜೀವಿಗಳ ಎವಲ್ಯೂಷನ್ ಆಯ್ತಲ್ಲ, ಅದರಲ್ಲಿ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ಬೇರೆ ಮಾಡುವ ಒಂದು ಪ್ರಧಾನವಾದ ಒಂದು ವಿಚಾರ ಅಂದರೆ ಪ್ರಜ್ಞೆ. ಪ್ರಾಣಿಗಳಿಗೆ ಇಲ್ಲದೇ ಇರುವಂತಹ ಒಂದು ಕೆಪಾಬಿಲಿಟಿ ನಮ್ಮ ಹತ್ರ ಏನಿದೆ ಕೇಳಿದರೆ ಕಾನ್ಷಿಯಸ್ನೆಸ್, ಮೈಂಡ್ ಇದೆ. ಮೆಮೊರಿ ಮತ್ತು ಇಮ್ಯಾಜಿನೇಷನ್ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರುವಷ್ಟು ಉತ್ಕೃಷ್ಟವಾಗಿರೋದು ನಮಗೆ ಮಾತ್ರ. ಹಾಗಾಗಿ ನಾವು ಮನುಷ್ಯರು ಅಂತ ಅನ್ಸ್ಕೊಳ್ಳೋದು. ಪ್ರಾಣಿಗಳಿಗೂ ಮೆಮೊರಿ ಇದೆ, ಆದರೆ ಅದನ್ನು ನಮ್ಮ ರೀತಿ ಅದನ್ನು ಎಲ್ಲ ಮೆಮೊರಿಗಳನ್ನು ಒಟ್ಟಿಗೆ ತಂದು ಪ್ರೆಸೆಂಟಲ್ಲಿ ಅದನ್ನು ಪ್ರೊಸೆಸ್ ಮಾಡುವ ಕೆಪಾಬಿಲಿಟಿ ಇಲ್ಲ. ಮತ್ತು ಪ್ರಾಣಿಗಳಿಗೆ ಫ್ಯೂಚರ್ ಥಿಂಕಿಂಗ್ ಕೆಪಾಸಿಟಿ ಇಲ್ಲ, ಮನುಷ್ಯರಿಗೆ ಅದುಂಟು. ಆ ಪ್ರಜ್ಞೆ ಅನ್ನೋದೇನಿದೆ ಅದು ಮನುಷ್ಯರಿಗೆ ಮಾತ್ರ ಇರೋದು, ಕಾನ್ಷಿಯಸ್ನೆಸ್. ಅದು ಒಂದು ಇಲ್ಲದೇ ಇದ್ದಿದ್ದರೆ ನಾವು ಪ್ರಾಣಿಗಳಿಗಿಂತ ಬೇರೆಯಾಗಿ ಬದುಕ್ತಾ ಇರಲಿಲ್ಲ. ಅಲ್ಲ, ಈಗಲೂ ಏನು ಭಾರಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ನಾವೇನು ಬದುಕ್ತಾ ಇಲ್ಲ. ಪ್ರಾಣಿಗಳು ಹೇಗೆ ಬದುಕ್ತಾ ಇದೀವೋ ಹಾಗೆ ಬದುಕ್ತಾ ಇದ್ದೀವಿ. ಪ್ರಾಣಿಗಳು ಉಸಿರಾಡ್ತವೆ, ನಾವು ಉಸಿರಾಡ್ತೀವಿ. ಅವು ನಿತ್ಯ ಹೊಟ್ಟೆಪಾಡು ನೋಡ್ತವೆ, ನಾವು ಹೊಟ್ಟೆಪಾಡು ನೋಡ್ತೀವಿ. ಅವು ಮಲಗ್ತವೆ, ನಾವು ಮಲಗ್ತೀವಿ. ಅವು ರೀಪ್ರೊಡಕ್ಷನ್ ಮಾಡ್ತವೆ, ನಾವು ರೀಪ್ರೊಡಕ್ಷನ್ ಮಾಡ್ತೀವಿ. ಹೊಸ್ತೇನು ಮಾಡ್ತಾ ಇಲ್ಲ, ಪ್ರಾಣಿಗಳು ಮಾಡೋದನ್ನೇ ಮಾಡ್ತಾ ಇರೋದು. ಆದರೆ ಅವಕ್ಕಿಂತ ಕಾಸ್ಟ್ಲಿ ಜೀವನ ನಮ್ಮದು. ಇವೆಲ್ಲ ಪ್ರಕ್ರಿಯೆಗಳನ್ನು ಪ್ರಾಣಿಗಳು ಮಾಡ್ತವೆ. ಭೂಮಿಗೆ, ಈ ಜಗತ್ತಿಗೆ ತೊಂದರೆ ಆಗದ ಹಾಗೆ ಮಾಡ್ತವೆ. ಆದರೆ ನಾವು ಮಾತ್ರ ಇಡೀ ಭೂಮಿ ಗ್ರಹಕ್ಕೆ ತೊಂದರೆ ಕೊಟ್ಟು ಇವುಗಳನ್ನೆಲ್ಲ ದೊಡ್ಡ ಕಷ್ಟದಿಂದ ಮಾಡ್ತಾಯಿದ್ದೀವಿ. ಪ್ರಾಣಿಗಳಿಗೆ ಆ ಅರಿವು ಇಲ್ಲ. ಅವು ಇನ್ಸ್ಟಿಂಕ್ಟಿಂದ ಬದುಕ್ತವೆ. ಏನಾಗುತ್ತೋ ಆ ರೀತಿಯಿಂದ ಬದುಕ್ತಾವೆ. ಹೇಗೆ ಅಂದರೆ ಅವಕ್ಕೆ ಹಸಿವಾಯ್ತಾ, ಊಟಕ್ಕೆ ನೋಡ್ತವೆ. ಅವಕ್ಕೆ ಬೇಕಾದ ಹೊಟ್ಟೆ ತುಂಬಕ್ಕೆ ಏನು ಬೇಕಾ ಅದನ್ನು ಮಾಡ್ತವೆ. ನಿದ್ದೆ ನಿದ್ದೆ ಮಾಡ್ತವೆ, ಅಷ್ಟೇ. ಆದರೆ ನಮಗೆ ಹಾಗಲ್ಲ. ನಾವು ಪ್ರತಿ ಪ್ರಕ್ರಿಯೆಯನ್ನು ಯೋಚನೆ ಮಾಡಿ ಇದು ಮಾಡಬೇಕೋ ಬೇಡೋ ಅಂತ ಯೋಚನೆ ಮಾಡಿ ಮಾಡುವಂಥ ಕೆಪಾಬಿಲಿಟಿ ನಮಗಿದೆ. ಹಾಗಾಗಿ ನಾವು ಮನುಷ್ಯರು ಅಂತ. ಇಲ್ಲಾಂದರೆ ನಾವು ಪ್ರಾಣಿಗಳೇ. ಮನುಷ್ಯ ಆದಮೇಲೆ ಈ ಅವೇರ್ನೆಸ್ ಬರಬೇಕು. ಏನು? ಎಲ್ಲವನ್ನು ಪ್ರಾಕ್ಟಿಕಲ್ಲಾಗಿ ನೋಡುವಂತಹ ಮನಸ್ಥಿತಿ. ಹಾಗೆ ನೋಡಿದರೆ ಏನಾಗುತ್ತೆ? ಈ ದೇಹ ನಾನಲ್ಲ, ಈ ದೇಹ ನನ್ನದೂ ಅಲ್ಲ. ಈ ಮನಸ್ಸು ನಾನಲ್ಲ, ಈ ಮನಸ್ಸು ನನ್ನದೂ ಅಲ್ಲ. ಇದೆಲ್ಲ ಒಂದು ಸ್ವಲ್ಪ ಟೈಮಿಗೆ ನಮಗೆ ಲೀಸ್ ರೂಪದಲ್ಲಿ ನಮಗೆ ಸಿಕ್ಕಿದೆ. ಭೂಮಿಯಿಂದ ನಾವು ಲೀಸಿಗೆ ತೊಗೊಂಡಿದ್ದೀವಿ, ಸ್ವಲ್ಪ ಕಾಲಕ್ಕೆ ಮಾತ್ರ. ಇದು ಯಾವುದೂ ಶಾಶ್ವತ ಅಲ್ಲ. ಶಾಶ್ವತವಾದ್ದು ಬೇರೆ ಒಂದಿದೆ. ಯಾವುದು ಅಶಾಶ್ವತವಾದುದು ಅದನ್ನು ನಾವು ಅನ್ವೇಷಣೆ ಮಾಡಬೇಕು. ಆ ಮಾರ್ಗಕ್ಕೆ ಅಧ್ಯಾತ್ಮ ಮಾರ್ಗ ಅಂತ ಹೆಸರು. ಈ ದೇಹ, ಮನಸ್ಸು, ಈ ಭಾವನೆಗಳು ಇದೆಲ್ಲಕ್ಕಿಂತ ಹೊರತಾಗಿ ನಾವಿಲ್ಲಿ ಬದುಕಿರಬೇಕಾದ್ರೆ ಒಂದು ಕಾರಣ ಇದೆ, ಒಂದು ಶಕ್ತಿ ಇದೆ. ಅದನ್ನು ಹುಡುಕಿ ಹೋಗುವಂಥ ಮಾರ್ಗವನ್ನೇ ಅಧ್ಯಾತ್ಮ ಮಾರ್ಗ. ಅದರಿಂದ ನಾವು ಆ ಶಾಶ್ವತವಾದ ವಸ್ತು ಏನಿದೆ, ಬ್ರಹ್ಮ ಅಂತ ಕರಿತೀವಿ, ಭಗವಂತ ಅಂತ ಕರಿತೀವಿ, ಸೋರ್ಸ್ ಆಫ್ ಕ್ರಿಯೇಷನ್, ಅದರ ಜೊತೆಗೆ ಕನೆಕ್ಟ್ ಆಗುವಂತಹ ಮಾರ್ಗ ಅಧ್ಯಾತ್ಮ ಮಾರ್ಗ. ಹಾಗೆ ಕನೆಕ್ಟ್ ಆಗಿದರೆ ನಾವು ನಿಜವಾದ ಮನುಷ್ಯರಾಗಿ ಬದುಕ್ತೀವಿ. ಆ ಉದ್ದೇಶಕ್ಕಾಗಿ ಆ ಸೃಷ್ಟಿಯ ಮೂಲ ಶಕ್ತಿಗೆ ನಾವು ಸ್ಪರ್ಶದಲ್ಲಿರಬೇಕು ಪ್ರತಿನಿತ್ಯ. ಪ್ರತಿ ಕ್ಷಣ ಇದ್ದರೆ ಜೀವನ ಸಾರ್ಥಕ. ಆದರೆ ಪ್ರತಿ ಕ್ಷಣ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪೂಜೆ, ಧ್ಯಾನ, ಜಪ, ಪೂಜೆ
ಇವೆಲ್ಲ ಒಂದು ಮಾಧ್ಯಮ. ಏನಕ್ಕೆ ಕೇಳಿದರೆ ಸೋರ್ಸ್ ಆಫ್ ಕ್ರಿಯೇಷನ್ ಅಂತ ನಾವು ಏನು ಹೇಳ್ತೀವಿ, ಅದರ ಜೊತೆಗೆ ನಾವು ಕನೆಕ್ಟ್ ಆಗುವಂತಹ ಒಂದು ಪ್ರಕ್ರಿಯೆ. ಇದರಿಂದ ನಾವು ಪ್ರಾಣಿಗಳ ರೀತಿ ಬದುಕದೆ ಪ್ರತಿನಿತ್ಯ ಪ್ರತಿಕ್ಷಣ ಪ್ರಜ್ಞಾಪೂರ್ವಕವಾಗಿ ಬದುಕ್ಬೋದು. ಇದನ್ನು ನಿಜವಾದ ಉದ್ಧಾರ ಅಂತ ಹೇಳೋದು. ಇದರಿಂದ ನಾವು ಅಜ್ಞಾನದಿಂದ, ಅಂದರೆ ಯಾವುದು ಶಾಶ್ವತ ಅಲ್ಲ, ಅದರಿಂದ ನಾವು ದೂರ ಹೋಗಿ ಯಾವುದು ನಿತ್ಯವಾದದ್ದು, ಶಾಶ್ವತವಾದದ್ದು, ಧ್ರುವಂ ಅಕ್ಷರಂ ಅವ್ಯಯಂ, ಅದರ ಕನೆಕ್ಷನ್ನಲ್ಲಿ ಬದುಕುವಂತಹ ಜೀವನ, ಸಾರ್ಥಕ ಜೀವನ, ಆ ಉದ್ದೇಶದಿಂದ ಅದನ್ನು ಉದ್ಧಾರ ಅಂತ ಹೇಳೋದು. ಆ ಉದ್ದೇಶಕ್ಕಾಗಿ ದೇವರ ಪೂಜೆ ಮಾಡಬೇಕು. ಈ ಒಂದು ಕಾನ್ಸೆಪ್ಟ್ ಇಲ್ಲದೆ ಮನೆಯಲ್ಲಿ ದೇವರಿದೆ, ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ, ಪೂಜೆ ಮಾಡಬೇಕು ಅಂತ ಮಾಡಿದರೆ ದೇವರಿಗೇನು ನಷ್ಟ ಇಲ್ಲ, ನಷ್ಟ ನಮಗೆ. ಆ ಪ್ರಕ್ರಿಯೆ ಚೆಂದ ಆಗೋದಿಲ್ಲ, ಕಷ್ಟಪಟ್ಟು ಮಾಡಬೇಕಾಗತ್ತೆ. ಯಾವುದು ನಮ್ಮನ್ನು ಫ್ರೀಡಮ್ಮಿಗೆ ಕರ್ಕೊಂಡು ಹೋಗುತ್ತೋ ಆ ಮಾರ್ಗವೇ ನಮಗೆ ಒಂದು ದೊಡ್ಡ ಬಂಧನ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗಾಗಬಾರ್ದು ಅಂದರೆ ಪ್ರತಿನಿತ್ಯ ನಾವು ಪ್ರಜ್ಞಾಪೂರ್ವಕವಾಗಿ ಪೂಜೆ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಶಾಸ್ತ್ರಕಾರರು ಬೇರೆ ಬೇರೆ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದಾರೆ, ಈ ರೀತಿ ಮಾಡಬೇಕು ಅಂತ. ಆ ಒಂದು ಮಾರ್ಗವನ್ನು ಹಿಡಿಬೇಕು, ಆ ಮಾರ್ಗದಲ್ಲಿ ಹೋಗಬೇಕು, ಆಗ ನಮಗೆ ಯಶಸ್ಸು ಸಿಗುತ್ತೆ. ಪೂಜೆ ಅನ್ನುವಂಥದ್ದು ಅದೊಂದು ಡೆಡ್ ಎಂಡ್ ಅಲ್ಲ, ಪ್ರಕ್ರಿಯೆ ಅಲ್ಲ, ಅದೊಂದು ಜರ್ನಿ, ಪ್ರಯಾಣ ಇದ್ದ ಹಾಗೆ. ಹೋಗ್ತಾ ಇರಬೇಕು. ಇವತ್ತು ಅರ್ಧ ಗಂಟೆ ಪೂಜೆ ಮುಗೀತು ಅಂತ ಇಲ್ಲ. ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ಪೂಜೆ ಅನ್ನುವಂಥದ್ದು ನಿರಂತರ. ಪೂರ್ಣತ್ವಂಜಾಯತೆ ಇತಿ ಪೂಜಾ ಅಂತ ಒಂದು ವ್ಯಾಖ್ಯಾನ ಇದೆ. ಅಂದರೆ ನಾವು ಯಾವ ಪ್ರಕ್ರಿಯೆಯಿಂದ ನಾವು ಪರಿಪೂರ್ಣರಾಗ್ತೀವಿ ಆ ಪ್ರಕ್ರಿಯೆಗೆ ಪೂಜೆ ಅಂತ ಹೆಸರು. ಹಾಗಾಗಿ ಪೂಜೆ, ಆ ಪ್ರಕ್ರಿಯೆಗಳು ಹೇಗೆ, ಅದರ ಮಂತ್ರದ ಅರ್ಥಗಳು, ಇದನ್ನೆಲ್ಲ ನೋಡ್ತಾ ಹೋಗೋಣ.